हमारे स्कूल का हमारे स्कूल ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ 7ನೇ ವಾರ್ಡಿನ ಮೆಹಬೂಬ್ ನಗರದ 11ನೇ ಕೇಂದ್ರದ ಅಂಗನವಾಡಿಯ ಚಾವಣಿ ಕುಸಿದು 5 ವರ್ಷದ 4 ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ. ಕೂಡಲೇ ಸ್ಥಳೀಯರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಮಕ್ಕಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಬೂಬ್ ನಗರದ ನಿವಾಸಿ ಕೆಆರ್ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮೈನು ಮಾತನಾಡಿ, ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗುತ್ತಿದ್ದರೂ ಸಹ ಗುತ್ತಿಗೆದಾರರು ತಮ್ಮ ಲಾಭಕ್ಕಾಗಿ ಕಳಪೆ ಕಾಮಗಾರಿ ಮಾಡಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ, ಸಿಡಿಪಿಒ ಮತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಕಾಂಟ್ರಾಕ್ಟರ್ ಯಾರು, ಇದು ಮಾಡಿದಾರೆ ಯಾರು, ಇದು ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ, ಇದಕ್ಕೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು. ಆ ಮಕ್ಕಳಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು. ಯಾಕಂದ್ರೆ ಇವತ್ತು ಸಣ್ಣ ಮಕ್ಕಳು ಅವ್ರಿಗೆ ಏನಾಗಿದೆ ಅನಾಹುತಗಳು ನೋಡಿ ಅವ್ರಿಗೆ ಏನು ಮಾಡಬೇಕು ಅದನ್ನು ಅನುಕೂಲ ಮಾಡ್ಕೊಡ್ಬೇಕು. ಇಬ್ಬರಿಗೆ ತಲೆ ಹೊಡೆದಿದೆ, ಒಬ್ರು ಕಾಲು ಕೈ ಮೇಲೆ ಬಿದ್ದಿದೆ, ಅವ್ರ ಕೈ ಕಾಲು ಬಾದಿದೆ. ಸುಮಾರು ಅವ್ರಿಗೆ ವರ್ಷ ಅಂದ್ರೆ 6ರಿಂದ ಎಷ್ಟು ವರ್ಷ ಅವ್ರಿಗೆ 7 ವರ್ಷ ಇರ್ಬೋದು ಸುಮಾರು ಆ ವಯಸ್ಸು. ಆ ವಯಸ್ಸಿನಲ್ಲಿ ಮಕ್ಕಳಿಗೆ ಈ ತರ ಅನಾಹುತ ಆಗಿದೆ. 4ರಿಂದ 5 ವರ್ಷ ಆಗಿದ್ದಾರೆ ಅವರು. ಇವತ್ತು ಮಕ್ಕಳ ಪರಿಣಾಮ ಬೀಳಿದೆ. 4 ಮಕ್ಕಳಿಗೆ ಗಾಯಗಳಾಗಿವೆ. 4ರಿಂದ 5 ಅನ್ಕೊಳ್ಳಿ, ಅದು ಅಲ್ಲಿ ಸರ್ಕಾರಿ ಆಸ್ಪತ್ರೆ ಹೋದ್ರೆ ಗೊತ್ತಾಗುತ್ತೆ. ಈ ತರ ಆಗಿದೆ. ಇವತ್ತು ನಮ್ಮ ದೊಡ್ಡರಿಗೆ ಬಿದ್ದರೆ ಬಂದ ಸಮಸ್ಯೆ ಆಗಲ್ಲ. ಹೌದು. ಈ ಸಂಬಂಧಪಟ್ಟ ಅಧಿಕಾರಿ ಯಾರೇ ಆಗಿರಲಿ ಅವ್ರ ಮೇಲೆ ಸೂಕ್ತವಾದ ಕ್ರಮ ತಗೋಬೇಕು. ಯಾಕಂದ್ರೆ ಇವತ್ತು ಈ ಮಕ್ಕಳು ನಾಳೆ ಬೇರೆ ಮಕ್ಕಳು. ಈ ಮಕ್ಕಳದ ಎಲ್ಲ ರಕ್ತ ಅವ್ರದೇ, ಇದು ಅದೇ ಅವ್ರದೇ. ಇದಕ್ಕೆ ಸೂಕ್ತವಾದ ಕ್ರಮ ಧರಿಸಬೇಕು. ಯಾಕಂದ್ರೆ ಇವತ್ತು ಇನ್ನೊಂದೇನಪ್ಪ ಅಂದ್ರೆ ವಿಶೇಷವಾಗಿರ್ತೀವಿ ಅಂದ್ರೆ ಇಲ್ಲಿ ಮೈಮನ ಮಸೀದಿ ಹಿಂದ್ಗಡೆ TC ಬೆಂಡ್ ಆಗಿ ಸುಮಾರು ನಾನು ಹೇಳಕತ್ತೀವಿ 2 ವರ್ಷ ಆಯ್ತು. ಆ TC ಬೆಂಡ್ ಆಗಿದೆ, ಅದಕ್ಕೂ ಕ್ರಮ ತಗೊಂತ ಇಲ್ಲ. ಕಟ್ಟಿ ಕಟ್ಸ್ಕೊಡ್ರಿ ಒಂದು ಕಟ್ಟಿ ಕಟ್ಸ್ಕೊಂಡಿದ್ದೀವಿ, ಅದಕ್ಕೆ ಯಾರು ಅದಕ್ಕೆ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ನಾಳೆ TC ಕೂಡ ಬೀಳಂಗಿದೆ, ಅದನ್ನು ಅನಾಹುತ ಆಗುತ್ತೆ. ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಅದಕ್ಕೆ ಆಗಲೇಬೇಕು, ಸಸ್ಪೆಂಡ್ ಆಗಬೇಕು, ಇಲ್ಲಪ್ಪ ಅಂದ್ರೆ ಮೇಲೆ ಕ್ರಮ ಆಗಲೇಬೇಕು. हमारे स्कूल का